ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ಗೆ ಸಂಬಂಧಪಟ್ಟ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ ಇದು. ದರ್ಶನ್ಗೆ ತಾತ್ಕಾಲಿಕ ನಿರಾಳ ಅರ್ಥಾತ್ ಕೋರ್ಟ್ನಲ್ಲಿ ರಿಲೀಫ್ ಸಿಕ್ಕಿದೆ. ಅದರರ್ಥ ಗನ್ ಲೈಸೆನ್ಸ್ ಅಮಾನತ್ತು ಆದೇಶಕ್ಕೆ ತಡೆ ಸಿಕ್ಕಿದೆ, ತಡೆಯಾಜ್ಞೆ. ಶಸ್ತ್ರಾಸ್ತ್ರ ಪರವಾನಗಿ ಅಮಾನತುಗೊಳಿಸಿ ಪೊಲೀಸರು ಹೊರಡಿಸಿದ್ದ ಆದೇಶಕ್ಕೆ ತಡೆಯಾಜ್ಞೆ ಸಿಕ್ಕಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಗನ್ ಲೈಸೆನ್ಸ್ ಅಮಾನತು ಮಾಡಿದ್ರು. ಆದರೆ ಅಮಾನತು ವಿಚಾರಕ್ಕೆ ಈಗ ತಡೆ ಸಿಕ್ಕಿದೆ. ಪೊಲೀಸರ ಕ್ರಮ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲೇರಿದ್ದ ನಟ ದರ್ಶನ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠದಿಂದ ಮಹತ್ವದ ಆದೇಶ ಇದು. ಪೊಲೀಸ್ ನಿಗಾ ನಡುವೆ ದಾಸನಿಗೆ ಗೆಲುವು. ಇದರ ಸಂಪೂರ್ಣ ಸಾರಾಂಶ ಹೇಳ್ಬಿಡ್ತೀನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರಂಭಿಕ ಜೈಲು ಸೇರಿದ್ರಲ್ಲ ದರ್ಶನ್, ಆ ಸಂದರ್ಭದಲ್ಲಿ ದರ್ಶನ್ ಪ್ರಕರಣದಲ್ಲಿ ಪೊಲೀಸರು ಮಧ್ಯಪ್ರವೇಶ ಮಾಡೋದು. ಕಾರಣ ಪಬ್ಲಿಕ್ ಪ್ರಾಸಿಕ್ಯೂಟರ್ ದರ್ಶನ್ ವಿರುದ್ಧವಾಗಿ ವಾದ ಮಂಡಿಸಿದ್ದು. ಅವನೊಬ್ಬ ಕೊಲೆ ಆರೋಪಿ, ಅವನ ಕೈಯಲ್ಲಿ ಆಯುಧಗಳಿದ್ದರೆ ತೊಂದರೆಯಾದೀತು, ನಾಳೆ ದಿನ ಅಧ್ವಾನ ಆದೀತು. ಹಾಗಾಗಿ ಆತನ ಜೀನ್ಸಿನ ಬಲ ಪಾಕೆಟ್ನಲ್ಲಿರುವ ರಿವಾಲ್ವಾರು ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ಹೇಳಿ ಅಂತ ಹೇಳಿ ಒಂದು ನೋಟಿಸು. ಕಾರಣ ಆತನ ವಿರುದ್ಧ ಇರೋದು ಕೊಲೆ ಆರೋಪ, ತಂತಿ ಬೇಲಿ ಕದ್ದಿರೋ ಪ್ರಕರಣ ಅಲ್ಲ. ಹಾಗಾಗಿ ರಿವಾಲ್ವರ್ ಇಟ್ಕೊಳ್ಬಾರ್ದು, ಅದನ್ನ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳಿ ಠಾಣೆಯಿಂದ ಒಂದು ನೋಟಿಸ್ ಹೋಗಿತ್ತು. ಅದರಂತೆ ಹ್ಯಾಂಡ್ ಓವರ್ ಮಾಡೋದಕ್ಕೂ ಕೂಡ ನಟ ದರ್ಶನ್ ಒಂದಷ್ಟು ಸಮಯಾವಕಾಶವನ್ನು ತೆಗೆದುಕೊಂಡು ಅದಾದ ನಂತರ ಸ್ವಯಂ ಪ್ರೇರಿತರಾಗಿ ಪೊಲೀಸರೇ ದರ್ಶನ್ ನಿವಾಸಕ್ಕೆ ಹೋಗೋ ಪ್ರಯತ್ನ ಮಾಡಿದ್ರು. ಅಷ್ಟೊತ್ತಿಗದಾಗಲೇ ದರ್ಶನ್ ತನ್ನ ವೆಪನ್ ಅನ್ನ ಠಾಣೆಗೆ ಹ್ಯಾಂಡ್ ಓವರ್ ಮಾಡಿದ್ರು. ಆ ಪ್ರಕರಣ ದರ್ಶನ್ ಪರ ವಕೀಲರು ಕೋರ್ಟ್ ಮೆಟ್ಟಿಲೇರಿದ್ರು. ದರ್ಶನ್ ಒಬ್ಬ ಸೆಲೆಬ್ರಿಟಿ, ದರ್ಶನ್ ಒಬ್ಬ ಹೈ ಪ್ರೊಫೈಲ್ ವ್ಯಕ್ತಿತ್ವ. ದರ್ಶನ್ ಹೋಗೋ ಬರುವ ಜಾಗದಲ್ಲಿ ಕ್ರೌಡ್ ಸೇರ್ತಾವೆ, ಸಾಕಷ್ಟು ಸಾರ್ವಜನಿಕರು ಸುತ್ತುವರಿತಾರೆ. ಅಭಿಮಾನಿಗಳ ಸೋಗಿನಲ್ಲಿ ಯಾರಾದರೂ ಬಂದೆ ಹೊಟ್ಟೆ ಇರಿದ್ರೆ ಕತೆ ಏನು ಅಂತ ಹೇಳಿ ಒಂದಷ್ಟು ವಾದಗಳು ಬಂತು. ದರ್ಶನಿಗೆ ಸ್ನೇಹಿತರು ಎಷ್ಟರ ಮಟ್ಟಿಗಿದಾರೋ ಅಷ್ಟೇ ಶತ್ರುಗಳು ಕೂಡ ಇದ್ದಾರೆ. ನಾನು ಅಭಿಮಾನಿ, ನನಗೂ ಒಂದು ಸೆಲ್ಫಿ ಕೊಡು ಅಂತ ಹೇಳಿ ಅಭಿಮಾನಿಗಳ ಸೋಗಲು ಬಂದು ಏನು ಕಥೆ ಅಂತ ಹೇಳಿ ವಾದ. ಹಾಗಾಗಿ ಆ ಪರವಾನಿಗೆ ಲೈಸೆನ್ಸ್ ರದ್ದು ಮಾಡಬೇಕು ಅನ್ನುವಂತಹ ಅರ್ಜಿ ಇತ್ತಲ್ಲ, ಅದಕ್ಕೀಗ ತಡೆಯಾಜ್ಞೆ ಸಿಕ್ಕಿದೆ. ಅದರರ್ಥ ವೆಪನ್ ಇನ್ನು ಬಳಸ್ಬೋದು ಅಂತಲ್ಲ, ಬಟ್ ಆ ಪ್ರಕರಣದ ಆ ಅರ್ಜಿಗೆ ತಡೆಯಾಜ್ಞೆ ಸಿಕ್ಕಿರುವಂತಹದ್ದು ಒಟ್ಟಾರೆ ಇದು ದರ್ಶನ್ ಪರವಾಗಿದೆ, ದರ್ಶನ್ಗೆ ಮುನ್ನಡೆ ಆಗಿದೆ. ನಟ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನಲ್ಲಿ ರಿಲೀಫ್ ಸಿಕ್ಕಿದೆ. ದರ್ಶನ್ ಲೈಸೆನ್ಸ್ ಅಮಾನತು ಆದೇಶಕ್ಕೆ ತಡೆಯಾಜ್ಞೆ ಸಿಕ್ಕಿದೆ, ಸ್ಟೇ ಆರ್ಡರ್ ಸಿಕ್ಕಿದೆ. ಇನ್ನು ವೆಪನ್ ಪರವಾನಗಿ ಅಮಾನತುಗೊಳಿಸಿ ಪೊಲೀಸರು ಹೊರಡಿಸಿದ್ದ ಆದೇಶಕ್ಕೆ ತಡೆ ಸಿಕ್ಕಿದೆ. ಅದರರ್ಥ ನಟ ದರ್ಶನ್ಗೆ ಈಗ ತಾತ್ಕಾಲಿಕ ಲೈಸೆನ್ಸ್ ವಿಚಾರದಲ್ಲಿ ರಿಲೀಫ್ ಸಿಕ್ಕಿದೆ ಹೊರತಾಗಿ ಪರಪ್ಪನ ಅಗ್ರಹಾರದಿಂದ ಬಿಡುಗಡೆಗೊಳ್ಳುವ ಯಾವ ವಿಚಾರವೂ ಕೂಡ ಇದರಲ್ಲಿ ಒಳಗೊಂಡಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.